ಈ ರಾಶಿಯನ್ನ ನಾವು ಈ ವರ್ಷದಲ್ಲಿ ಅಶುಭ ಫಲಗಳಿಗೆ ಹೋಲಿಸ್ತೇವೆ. ಯಾತಕ್ಕೆ ಅಂತ ಬಂದಾಗ ಅಧಿಕವಾದ ಒತ್ತಡ, ಇವರು ತುಂಬಾ ಟೆನ್ಷನ್ ನ ತಗೊಳ್ತಾರೆ. ಕಟಕಕ್ಕೆ ಅಧಿಪತಿ ಚಂದ್ರ, ಮಾನಸಿಕ ಒತ್ತಡವನ್ನು ತಗೊಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಯೋಚನೆ ಒಂದು, ಕಾರ್ಯಕಲ್ಪ ಒಂದು, ಈ ರೀತಿಯಾಗಿ ಮಾಡತಕ್ಕಂಥ ಕೆಲಸದ ಮೇಲೆ ಗಮನವಿರುವುದಿಲ್ಲ. ಹಾಗಾಗಿ ಸಾಕಷ್ಟು ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆಯನ್ನ ಬಿಟ್ಟು ಸ್ಥಿರ ಮನಸ್ಸಿನಿಂದ ಇವರು ಕೆಲಸವನ್ನ ಮಾಡಿದ್ರೆ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬಹುದು. ಇಲ್ಲದ ಹೊರತು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಕಿರಿಕಿರಿಗಳನ್ನ ಅನುಭವಿಸ್ತಾರೆ, ಅಧಿಕವಾದ ಆದಾಯವನ್ನ ಗಳಿಸ್ತಾರೆ. ಆರ್ಥಿಕವಾದ ಮೂಲ ಯಾವಾಗ್ಲೂ ನಾನು ಯಾವ ರೀತಿ ಹಣವನ್ನು ಸಂಪಾದಿಸಬೇಕು, ಈ ವರ್ಷ ನನ್ನ ಹೂಡಿಕೆ ಇಷ್ಟನ್ನು ನಾನು ಗಳಿಸಲೇಬೇಕು ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಈ ವರ್ಷ ತುಂಬಾ ಇರುತ್ತೆ ಕಟಕ ರಾಶಿಯವರಿಗೆ. ಆದ್ರೆ ಅದಕ್ಕೆ ತಕ್ಕಷ್ಟೇ ಖರ್ಚು ಅಂತಕ್ಕಂಥದ್ದನ್ನ ಇವರು ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮವನ್ನ ಹಾಕ್ಬೇಕು ಈ ವರ್ಷ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಈ SSLC ಓದ್ತಾ ಇರ್ತಕ್ಕಂಥ ಮಕ್ಕಳಾಗಿರ್ಲಿ ಅಥವಾ ಯಾವ್ದಾದ್ರು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಾಗಿರ್ಲಿ, ಈ ವರ್ಷ ತುಂಬಾ ಮನಶ್ಚಂಚಲವಾಗಿರತಕ್ಕಂಥದ್ದು. ಅಂದ್ರೆ ನನಗೆಲ್ಲಾ ಗೊತ್ತು ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ಏನಿದೆ, ಇದು ಈ ಮಕ್ಕಳನ್ನ ಈ ಬಾರಿ ಸೋಲಿಗೆ ಕಾರಣವಾಗ್ತಕ್ಕಂಥದ್ದನ್ನ ಕಾಣಬಹುದು.